ಅಪ್ಪಯ್ಯ ಇದೇ ಜಾಗದಲ್ಲಿ ಎಂತಕ್ಕೆ ಮಾಯ ಆದದ್ದು? ಇದೇ ನಮ್ಮ ಮೂಲ ಮಗ. ಕಾಂತಾರ ಮತ್ತೆ ಕಾಂತಾರ ಲೋಕಕ್ಕೆ ಹೋಗೋಕೆ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಆದರೆ ಕಾಂತಾರ ಟ್ರೇಲರ್ ನೋಡಿದವರಿಗೆ ಕತೆ ಏನು ಅಂತ ಅರ್ಥ ಆದರೂ ಕೆಲ ಕನ್ಫ್ಯೂಸ್ ಇದೆ. ಕಾಂತಾರ ಚಾಪ್ಟರ್ 1 ಕಥೆಯಲ್ಲಿ ರಿಷಬ್ ಶೆಟ್ಟಿ ಪಾತ್ರ ಏನು? ದೈವನ ಅಥವಾ ದೇವರ, ಶಿವನ ಅಥವಾ ಪರಶುರಾಮನ? ಕಾಡಲ್ಲಿ ಸಿಗೋ ಮಗು ರಿಷಬ್ಗೆ ಬೆರ್ಮೆ ಅಂತ ಯಾಕೆ ಕರೀತಾರೆ? ಬೆರ್ಮೆ ಅಂದರೆ ಏನು? ಬೆರ್ಮೆ ಹೇಗೆ ದೈವಗಳ ಅಧಿದೈವ ಆಗಿದ್ದು? ಕಾಂತಾರದಲ್ಲಿ ಗುಳಿಗ ಹಾಗೂ ಪಂಜುರ್ಲಿ ಪಾತ್ರ ಮಾಡಿದ್ದ ರಿಷಬ್ ಕಾಂತಾರ ಚಾಪ್ಟರ್ 1ನಲ್ಲಿ ಬೆರ್ಮೆ ಆಗಿ ಕಾಣಿಸಿಕೊಂಡಿದ್ದು ಯಾಕೆ? ಎಲ್ಲದಕ್ಕಿಂತ ಹೆಚ್ಚಾಗಿ ದೈವದ ಕಥೆಯಲ್ಲಿ ಫಾರಿನರ್ಸ್ ಯಾಕೆ ಕಾಣಿಸಿಕೊಂಡ್ರು ಅನ್ನೋ ಸಾಕಷ್ಟು ವಿಷಯದ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಾನು ಇವತ್ತು ನಿಮಗೆ ಕಾಂತಾರ ಚಾಪ್ಟರ್ 1 ಕತೆ ಏನು ಅನ್ನೋದನ್ನು ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಗೆ ನಮ್ಮ ಸುದ್ದಿಯಾನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾಂತಾರ ಚಾಪ್ಟರ್ 1 ಶುರು ಆಗೋದು ಕಾಂತಾರದಲ್ಲಿ ಪಂಜುರ್ಲಿ ದೈವದ ವೇಷದಲ್ಲಿದ್ದ ರಿಷಬ್ ಶೆಟ್ಟಿ ಕಾಡಿನೊಳಗೆ ಹೋಗಿ ಕಾಣೆ ಆಗ್ತಾರೆ. ಇದರ ಹಿಂದೆ ಓಡಿ ಬರೋ ಹುಡುಗ ಅಪ್ಪಯ್ಯ ಯಾಕೆ ಮಾಯವಾಗಿದ್ದು ಅನ್ನೋದನ್ನ ಕೇಳ್ತಾನೆ. ಅಲ್ಲಿದ್ದ ಒಬ್ರು ಹೇಳ್ತಾರೆ, ನಮ್ಮ ಹಿರಿಯರು ಇದ್ದಿದ್ದು ಇಲ್ಲೇ, ಅದೊಂದು ದೊಡ್ಡ ದಂತಕತೆ ಅಂತ ಹೇಳ್ತಾರೆ. ಅಲ್ಲಿಂದ ಕತೆ ಶುರುವಾಗ್ತಾ ಹೋಗುತ್ತೆ. ಇನ್ನು ಕತೆ ಕೇಳುವ ಹುಡುಗ ಯಾರು ಅನ್ನೋ ಒಂದು ಡೌಟ್ ಇದೆ. ಇದು ಕಾಂತಾರದ ಶಿವಣ್ಣನ ಮಗ ಅಲ್ಲ ಅನ್ಸುತ್ತೆ. ಇದು ಶಿವಣ್ಣನೇ ಆಗಿರ್ತಾನೆ. ಯಾಕಂದ್ರೆ ಶಿವಣ್ಣ ಮಾಯ ಆಗ್ತಾ ಶಿವಣ್ಣನಿಗೆ ಮಗು ಆಗಿರಲಿಲ್ಲ. ಆದರೆ ಶಿವಣ್ಣನ ಅಪ್ಪ ದೈವವಾಗಿ ಮಾಯ ಆಗ್ತಾ ಆ ದೈವದ ಹಿಂದೆ ಕಾಡಿಗೆ ಶಿವಣ್ಣ ಓಡಿ ಹೋಗ್ತಾನೆ. ಅಲ್ಲಿಗೆ ಶಿವಣ್ಣನೇ ಕೇಳೋದು ಅನ್ಸುತ್ತೆ, ಅಪ್ಪಯ್ಯ ಇಲ್ಲಿ ಮಾಯ ಆಗಿದ್ದು ಯಾಕೆ ಅನ್ನೋದು. ಅಲ್ಲದೆ ಕಾಂತಾರದಲ್ಲಿ ಶಿವಣ್ಣ ಆಗಿದ್ದ ಹುಡುಗನನ್ನ ಇಲ್ಲಿ ತೋರಿಸಿ ಕಾಂತಾರದ ಕತೆಗೆ ಕಂಟಿನ್ಯೂಟಿ ಕೊಟ್ಟಿದ್ದಾರೆ. ಇನ್ನು 3 ವರ್ಷಗಳ ಹಿಂದೆ ರಿಲೀಸ್ ಆಗಿದ್ದ ಕಾಂತಾರ ಚಿತ್ರದಲ್ಲಿ ತುಳುನಾಡಿನ ದೈವಗಳು, ಅಲ್ಲಿನ ಸಂಸ್ಕೃತಿಯನ್ನ ರಿಷಬ್ ತೆರೆ ಮೇಲೆ ತಂದಿದ್ರು. ಅದರಲ್ಲಿ ಪಂಜುರ್ಲಿ ದೈವಗಳ ವಿಚಾರಗಳನ್ನು ತೋರಿಸಿದ್ರು, ಗುಳಿಗನ ಆರ್ಭಟ ಕೂಡ ತೋರಿಸಿದ್ರು. ಇದೀಗ ಪ್ರೀಕ್ವೆಲ್ನಲ್ಲಿ ಅವರು ಆದಿದೈವ ಬೆರ್ಮೆಯ ಇತಿಹಾಸವನ್ನ ಹೇಳೋದಕ್ಕೆ ಹೊರಟಿದ್ದಾರೆ. ಅಂದ್ರೆ ಪಂಜುರ್ಲಿ ಗುಳಿಗ ದೈವಗಳ ಅಧಿದೈವ ಆಗಿರುವ ಬೆರ್ಮೆ ದೈವದ ಕತೆ ಇದಾಗಿದೆ. ನಿಮಗೆ ಗೊತ್ತಿರಲಿ, ದೈವ ಅಂದರೆ ದೇವರಲ್ಲ, ಮನುಷ್ಯರೇ ದೈವ ಆಗೋದು. ಮನುಷ್ಯರಾಗಿದ್ದಾಗ ವೀರ ಕೆಲಸ ಮಾಡಿ ಅಕಾಲಿಕ ಮರಣವನ್ನ ತುತ್ತಾದಾಗ ಆನಂತರ ಭೂತಗಳಾಗಿ ದೈವತ್ವ ಹೊಂದಿ ಆರಾಧನೆಗೊಳ್ತಾರೆ. ಈಗ ನಾವು ಕರಾವಳಿಯಲ್ಲಿ ಆರಾಧನೆ ಮಾಡೋ ಎಲ್ಲ ದೈವಗಳು ಹೀಗೆ ಹುಟ್ಟಿಕೊಂಡಿರೋದು. ಕೊರಗಜ್ಜ ಕೂಡ ಮನುಷ್ಯರಾಗಿದ್ರು, ಆಮೇಲೆ ದೈವ ರೂಪವನ್ನು ತಾಳ್ತಾರೆ. ಹಾಗೆ ಕಾಂತಾರ ಚಾಪ್ಟರ್ 1ನಲ್ಲಿ ತೋರಿಸೋಕೆ ಹೊರಟಿದ್ದು ಬೆರ್ಮೆ ದೈವದ ಕತೆ. ತುಳುನಾಡಿನಲ್ಲಿ ಬೆರ್ಮೆ ಎಂಬ ದೈವ ಬ್ರಹ್ಮನ ಪ್ರತಿರೂಪವೇ ಆಗಿದೆ. ಇವನಿಗೆ 4 ಮುಖ ಮತ್ತು 4 ಕೈಗಳು, ಕೈಯಲ್ಲಿ ಖಡ್ಗ, ಡಮರು, ಕಪಾಲ ಮತ್ತು ಕಟಾರಿ ಮೊದಲಾದ ಆಯುಧಗಳು ಇವೆ. ಇಲ್ಲಿ ರಿಷಬ್ ಶೆಟ್ಟಿ ಕೂಡ ಹಿಡಿದಿರುವುದು ಡಮರು. ಜನ ಇಲ್ಲಿ ಒಂದು ತಪ್ಪನ್ನು ತಿಳ್ಕೊಂಡಿದ್ರು. ಕಾಂತಾರ ಚಾಪ್ಟರ್ 1ನಲ್ಲಿ ರಿಷಬ್ ಪರಶುರಾಮನ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂತ. ಬಟ್ ಟ್ರೇಲರ್ನಲ್ಲಿ ತೋರಿಸಿದಾಗ ಹಾಗೆ ಕಾಣಿಸಲ್ಲ. ಟ್ರೇಲರ್ನಲ್ಲಿ ಒಂದು ಡೈಲಾಗ್ ಬರುತ್ತೆ, ಯಾವಾಗೆಲ್ಲ ಮನುಷ್ಯ ಅಧರ್ಮದ ಕಡೆ ಸಾಕ್ತಾನೆ ಆಗ ಧರ್ಮವನ್ನ ಕಾಪಾಡೋದಕ್ಕೆ ಈಶ್ವರ ದೇವರು ಗಣಗಳನ್ನ ಕಳಿಸ್ತಾನೆ ಅನ್ನೋದು. ಯಾವಾಗೆಲ್ಲ ಮನುಷ್ಯ ಅಧರ್ಮದ ಕಡೆಗೆ ಸಾಕ್ತಾನ ಧರ್ಮ ಕಾಪಾಡಲಿಕ್ಕೆ ಈಶ್ವರ ದೇವರು ಗಣಗಳನ್ನು ಕಳಿಸ್ತಾನೆ ಇರ್ತಾನೆ. ಈ ಗಣಗಳು ನೆಲೆಸಿದ್ದು ಈ ಪುಣ್ಯ ಮಣ್ಣಿನಲ್ಲಿ ಅನ್ನೋದನ್ನ ಹೇಳಿ ಕಾಡಿನಲ್ಲಿ ಮಗು ಸಿಗೋದನ್ನ ತೋರಿಸ್ತಾರೆ. ಅದನ್ನ ಕಾಯೋದಕ್ಕೆ ಹುಲಿ ಕೂಡ ಇರುತ್ತೆ. ನಂತರ ಆ ಮಗು ಕಾಡಿನಲ್ಲಿ ವಾಸ ಇರೋ ಬುಡಕಟ್ಟು ಜನರ ಕೈಗೆ ಸಿಕ್ಕಾಗ ಅದನ್ನ ಎತ್ತಿಕೊಳ್ಳುವ ಒಬ್ಬಳು ತಾಯಿ ಆ ಮಗುವಿಗೆ ಬೆರ್ಮೆ ಅಂತ ಹೆಸರನ್ನ ಇಡ್ತಾರೆ. ಬೆರ್ಮರ್ ಅಥವಾ ಬೆರ್ಮೆ ಅಂದ್ರೆ ತುಳುನಾಡಿನ ಆದಿದೈವ, ಪ್ರಮುಖ ದೈವ, ತುಳುನಾಡಿನ ಸೃಷ್ಟಿಕರ್ತ ಮತ್ತು ಎಲ್ಲ ದೈವಗಳ ಅಧಿನಾಯಕನೆಂದು ನಂಬಲಾಗುತ್ತೆ. ಎಲ್ಲ ದೈವಗಳ ಅಧಿನಾಯಕ ಅಂತಾನೆ ಬೆರ್ಮೆ ದೈವವನ್ನ ಕರೀತಾರೆ. ಅದೇ ಕಥೆಯನ್ನ ಶೆಟ್ರು ಇಲ್ಲಿ ಹೇಳೋದಕ್ಕೆ ಹೊರಟಿದ್ದು. ಬೆರ್ಮೆ ದೈವರ ವಿಗ್ರಹಗಳನ್ನು ನೋಡಿದ್ರೆ ಅವರು ಕುದುರೆ ಮೇಲೆ ಕೂತಿರೋದನ್ನ ಕಾಣುತ್ತೆ. ಅಂದ್ರೆ ಇಲ್ಲಿ ನೀಟಾಗಿ ಗೊತ್ತಾಗುತ್ತೆ ರಿಷಬ್ ಶೆಟ್ಟಿ ಹೇಳೋದಕ್ಕೆ ಹೊರಟಿರೋದು ಬೆರ್ಮೆ ದೇವರ ಕಥೆಯನ್ನ. ಅವರು ಹೇಗೆ ಭೂಮಿಗೆ ಬಂದರು, ಹೇಗೆ ದುಷ್ಟರನ್ನ ಮತ್ತು ಕೆಟ್ಟ ರಾಜರನ್ನ ಉಗ್ರ ರೂಪ ತಾಳಿ ಸಂಹಾರ ಮಾಡಿ ನೆಲೆ ನಿಂತರು. ಹಾಗೆ ಪಂಜುರ್ಲಿ ಗುಳಿಗ ದೈವರು ಸೇರಿದಂತೆ ಕರಾವಳಿ ದೈವಗಳಿಗೆ ಬೆರ್ಮೆ ದೇವರು ಹೇಗೆ ಅಧಿದೇವತೆ ಆದರು. ಬೇಸರ ಆಗಿದ್ದಕ್ಕೆ ಆ ಜಾಗಕ್ಕೆ ಪಂಜುರ್ಲಿ ವೇಷ ಧರಿಸಿದ್ದ ಶಿವಣ್ಣನ ಅಪ್ಪ ಹಾಗೂ ಶಿವಣ್ಣ ಹೋಗಿ ಮಾಯ ಆದ್ರು ಅನ್ನೋದು ಕಾಂತಾರ ಚಾಪ್ಟರ್ 1 ಕತೆ ಅನ್ನೋದು ನನ್ನ ಕಲ್ಪನೆ. ತುಳುನಾಡನ್ನ ಬೆರ್ಮೆ ಸೃಷ್ಟಿಸಿದ್ದ, ಪರಶುರಾಮ ಸೃಷ್ಟಿಸಿದ್ದ ಎನ್ನುವ ಚರ್ಚೆ ಕೂಡ ಈಗಲೂ ಇದೆ. ಬೆರ್ಮಾರಾಧನೆ ತುಳುನಾಡಿನ ಮೂಲ ಧರ್ಮದ ಒಂದು ಭಾಗ. ನಾಗರಾಧನೆ ಮತ್ತು ದೈವಾರಾಧನೆಯೊಂದಿಗೆ
ಬೆರ್ಮೆರನ್ನು ಅಲ್ಲಿ ಪೂಜಿಸಲಾಗುತ್ತೆ. ಇದೇ ಕಾರಣಕ್ಕೆ ಕಾಂತಾರ ಚಾಪ್ಟರ್ 1 ಸಿನಿಮಾ ಕತೆ ಬಗ್ಗೆ ಬಹಳ ಕುತೂಹಲ ಮೂಡಿಸಿದೆ. ಬೆರ್ಮೆ ದೇವರ ಬಗ್ಗೆ ಸಾಕಷ್ಟು ಕತೆ ಇದೆ, ಒಬ್ಬೊಬ್ಬರು ಒಂದೊಂದು ಕಥೆಯನ್ನು ಹೇಳ್ತಾರೆ. ಹೀಗಾಗಿ ರಿಷಬ್ ಶೆಟ್ಟಿ ಕಾಂತಾರ ಇದೊಂದು ದಂತಕತೆ ಅಂತ ಹೇಳಿತ್ತು. ದಂತಕತೆ ಅಂದರೆ ಹಾಗೆ ಅಲ್ವಾ, ಜನರಿಂದ ಜನರಿಗೆ ತಲಾಂತರಗಳಿಂದ ಹರಡಿ ಬಂದಿರುವ ಕತೆಗೆ ದಂತಕತೆ ಅಂತಾರೆ. ಈ ಕಥೆಯ ಒಂದು ಎಳೆಯನ್ನು ಇಟ್ಕೊಂಡು ಕಾಂತಾರ ಚಾಪ್ಟರ್ 1 ಮಾಡಿದ್ದಾರೆ ರಿಷಬ್ ಶೆಟ್ಟಿ. ಪಿನ್ ಟು ಪಿನ್ ರೀಕ್ರಿಯೇಟ್. ಇಲ್ಲಿ ಸಾಕಷ್ಟು ಜನಕ್ಕೆ ಟ್ರೈಲರ್ ಬಂದ್ರ ಮೇಲೆ ಒಂದು ಡೌಟ್ ಇದೆ. ಕಾಂತಾರ ಚಾಪ್ಟರ್ 1 ರಿಷಬ್ ಶೆಟ್ರು ಯಾಕೆ ಫಾರಿನ್ ಅವರನ್ನು ತೋರಿಸಿದ್ದಾರೆ ಅಂತ. ಅವರಿಗೆ ದೈವದ ಸಿನಿಮಾದಲ್ಲಿ ಏನು ಕೆಲಸ ಅನ್ನೋದು. ಬಟ್ ಶೆಟ್ರು ಪಿನ್ ಟು ಪಿನ್ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಟ್ರೈಲರ್ನಲ್ಲಿ ರಾಣಿ ಕನಕಾವತಿ ಜೊತೆಗೆ ರಿಷಬ್ ಶೆಟ್ಟಿ ಸುತ್ತಾಡುವ ದೃಶ್ಯಗಳು ಇವೆ. ಮಾರುಕಟ್ಟೆಯಲ್ಲಿ ಓಡಾಡುವ ಈ ಜೋಡಿ ದೃಶ್ಯಗಳು ಇಂಟ್ರೆಸ್ಟಿಂಗ್ ಆಗಿ ಕಾಣ್ತವೆ. ರಿಷಬ್ ಶೆಟ್ರು ಮತ್ತು ಕನಕಾದೇವಿ ಓಡಾಡುವ ದೃಶ್ಯಗಳ ಬ್ಯಾಕ್ಗ್ರೌಂಡ್ನಲ್ಲಿ ವಿದೇಶಿ ಪ್ರಜೆಗಳು ಇದ್ದಾರೆ. ಇವರು ಯಾಕೆ ಬಂದರು ಅಂತ ಅನಿಸ್ಬಹುದು. ಆ ಕಾಲದಲ್ಲಿ ಭಾರತಕ್ಕೆ ವಿದೇಶಿಗರು ಬರ್ತಾ ಇದ್ರು ಅನ್ನೋದನ್ನ ಇಲ್ಲಿ ರಿಷಬ್ ಶೆಟ್ರು ತೋರಿಸಿದ್ದಾರೆ. ನೋಡಿ, ಈ ಫೋಟೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇದು ಬಂದರು ಪ್ರದೇಶ ಸೀನ್ ಆಗಿರುತ್ತೆ. ಅಂದರೆ ಕಾಡಿನ ಹತ್ತಿರ ಇರುವ ಒಂದು ಬಂದರು ಪ್ರದೇಶ. ಆಗಿನ ಕಾಲದಲ್ಲಿ ಹಣದ ವಹಿವಾಟು ಇರಲಿಲ್ಲ, ಕೊಳ್ಳೋದು ಮತ್ತು ತೆಗೆದುಕೊಳ್ಳುವ ನೀತಿ ಇರ್ತಿತ್ತು. ಅಂದರೆ ಅವರಿಗೆ ವಸ್ತುಗಳನ್ನ ತಗೊಳ್ತಿದ್ರು, ವಸ್ತುಗಳನ್ನು ಕೊಡ್ತಾ ಇದ್ರು, ಆ ನೀತಿ ಇರ್ತಿತ್ತು. ಆ ಸೀನನ್ನು ಇಲ್ಲಿ ಅಚ್ಚುಕಟ್ಟಾಗಿ ರೀಕ್ರಿಯೇಟ್ ಮಾಡಲಾಗಿದೆ. ಬಂದರು ಪ್ರದೇಶದಲ್ಲೇ ಈ ಕಾಡು ಇದ್ದಿದ್ದರಿಂದ ವಿದೇಶಿಗರು ಬಂದು ಹೋಗ್ತಾ ಇದ್ರು. ಇವ್ರ ಜೊತೆ ವ್ಯಾಪಾರವನ್ನು ಮಾಡ್ತಾ ಇದ್ರು. ಅದರಲ್ಲಿ ಚೀನಾದವರು ಕಾಣ್ತಾರೆ. ಇವರು ತಲೆ ಮೇಲೆ ಟಪ್ಪಿ ಹಾಕ್ಕೊಂಡು ಇವರ ಪಿಂಗಾಣಿ ವಸ್ತುಗಳನ್ನು ಅಲ್ಲಿ ಕಾಂತಾರ ಜನಕ್ಕೆ ಕೊಡ್ತಾ ಇದ್ರು. ಕಾಂತಾರ ಜನದ ಬೆಳೀತಿದ್ದ ಸಾಂಬಾರು ಪದಾರ್ಥಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಹಾಗಾಗಿ ಅವರು ವಿದೇಶಿಗರು ಅಂದರೆ ಚೀನಾದವರು ಆಗಿರ್ಬೋದು, ಬಿಳಿ ಜನಗಳನ್ನು ತೋರಿಸಿದ್ರಿಂದ ಅವರು ಚೀನಾದವರು ಆಗಿರ್ಬೋದು ಅಥವಾ ಬೇರೆ ದೇಶದವರು ಅಲ್ಲಿ ಬಂದಿದ್ರು. ಬಂದರು ಪ್ರದೇಶ ಆಗಿದ್ದರಿಂದ ಹಡಗುಗಳ ಮೂಲಕ ಬರ್ತಾ ಇದ್ರು, ಇವರ ಜೊತೆ ವ್ಯಾಪಾರವನ್ನು ಮಾಡ್ತಾ ಇದ್ರು. ಹಾಗೆ ಇತ್ತು ಇವ್ರ ಸಂಬಂಧ ಅಂತ ಹೇಳಿ ಆ ಒಂದು ಕಥೆಯನ್ನು ಇಲ್ಲಿ ಒಂದು ಸಣ್ಣ ಸೀನ್ ಆದರೂ ಅಲ್ಲಿ ಎಷ್ಟು ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಆ ಒಂದು ಇದನ್ನು ಎಷ್ಟು ನೀಟಾಗಿ ಕಟ್ಕೊಟ್ಟಿದ್ದಾರೆ ಅಂದರೆ ಇದರಲ್ಲೇ ಗೊತ್ತಾಗುತ್ತೆ. ಅದನ್ನು ಹಳೆ ಕಾಲದ ಒಂದು ಸೀನನ್ನು ಕಾಂತಾರ ಚಾಪ್ಟರ್ 1 ರೀಕ್ರಿಯೇಟ್ ಮಾಡಿದ್ದಾರೆ ಶೆಟ್ರು. ಹಿಂದಿನ ಕಾಲದಲ್ಲಿ ಅಂದರೆ 1400ರಿಂದ 1600ರಲ್ಲಿ ಬಸ್ರೂರು ಮತ್ತು ಮಂಗಳೂರು ಬಂದರು ದೊಡ್ಡ ವ್ಯಾಪಾರ ಕೇಂದ್ರವಾಗಿತ್ತಂತೆ. ಅಲ್ಲಿ ಟ್ರೇಡಿಂಗ್ ನಡೀತಾ ಇತ್ತಂತೆ. ಹಿಂದೂ ಕೂಡ ಹೀಗೆ ಇತ್ತು ಅನ್ನೋದನ್ನು ಶೆಟ್ರು ಇಲ್ಲಿ ಹೇಳೋದಕ್ಕೆ ಹೊರಟಿದ್ದಾರೆ. ಇನ್ನು ಕಾಂತಾರದಲ್ಲಿ 1970ರಿಂದ 1990ರ ಕಥೆಯನ್ನು ಶೆಟ್ರು ತೆರೆ ಮೇಲೆ ತಂದಿದ್ರು. ಈಗ ಶೆಟ್ರು ಹೇಳೋದಕ್ಕೆ ಹೊರಟಿದ್ದು 300ರಿಂದ 400 ವರ್ಷಗಳ ಹಿಂದಿನ ಕತೆ ಆಗಿರಬಹುದು. ಅದಕ್ಕಿಂತ ಹಿಂದಿನ ಕತೆ ಆಗೋಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಇದು ಒಂದು ಕಾಲ್ಪನಿಕ ಕತೆ ಅಂತ ಹೇಳೋದಕ್ಕೆ ಆಗಲ್ಲ. ಯಾಕಂದರೆ ದೈವಗಳು ಇರೋದಕ್ಕೆ ಸಾಕ್ಷಿಗಳಿವೆ. ಇನ್ನೂ ಕೂಡ ದೈವಾರಾಧನೆಯನ್ನು ಮಾಡ್ತಾ ಇದ್ದೇವೆ. ಹೀಗಾಗಿ ಕಾಂತಾರ ಒಂದು ದಂತಕತೆ. ಕಾಂತಾರ ಕತೆ ಏನು ಅಂತ ಗೊತ್ತಾಗಬೇಕಾದ್ರೆ ಸಿನಿಮಾವನ್ನು ಅಕ್ಟೋಬರ್ 2ನೇ ತಾರೀಕು ನೀವು ಥಿಯೇಟರ್ನಲ್ಲಿ ನೋಡಲೇಬೇಕು. ನಮಸ್ಕಾರ.